ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಜಿ ಕೆ ಯೂಟ್ಯೂಬ್ ಚಾನೆಲ್ಗೆ. ಇದು VAಗೆ ಮತ್ತು PDO ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಗ್ರಾಮ ಆಡಳಿತದ ಬಗ್ಗೆ ಹೆಚ್ಚಿನ ವಿವರಣೆ ನೀಡಿದ ಚೋಳರ ಕಾಲದ ಶಾಸನ ಯಾವುದು? ಆಪ್ಷನ್ ಎ ಅಲ್ಮಿಡಿ ಶಾಸನ, ಆಪ್ಷನ್ ಬಿ ಬಾದಾಮಿ ಶಾಸನ, ಆಪ್ಷನ್ ಸಿ ತಾಳಗುಂದ ಶಾಸನ, ಆಪ್ಷನ್ ಡಿ ಉತ್ತರ ಮೇರೂರು ಶಾಸನ. ಹಾಗಾದರೆ ಉತ್ತರ ನೋಡೋಣ ಬನ್ನಿ. ಉತ್ತರ ಮೇರೂರು ಶಾಸನ. ಈ ಶಾಸನದಲ್ಲಿ ಗ್ರಾಮ ಆಡಳಿತದ ಬಗ್ಗೆ ಹೆಚ್ಚಿನ ವಿವರಣೆ ನೀಡಿದ ಶಾಸನವಾಗಿದೆ. ಅದು ಚೋಳರ ಕಾಲದ ಶಾಸನ. ಈ ಶಾಸನವನ್ನು ಯಾರು ಹೊರಡಿಸಿದ್ರು ಅಂದರೆ ಚೋಳರ 1ನೇ ಪಾರಾಂತಕ. ಚೋಳರ 1ನೇ ಪಾರಾಂತಕ ಎಷ್ಟರಲ್ಲಿ ಅಂದರೆ 921ರಲ್ಲಿ. ಗ್ರಾಮ ಆಡಳಿತದ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನಾವು ಈ ಉತ್ತರ ಮೇರೂರು ಶಾಸನದಲ್ಲಿ ನೋಡ್ತೀವಿ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಪಂಚಾಯಿತಿಗಳನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಕೇರಳ, ಸಿ ಆಂಧ್ರ ಪ್ರದೇಶ, ಡಿ ರಾಜಸ್ಥಾನ. ನೋಡಿ, ಭಾರತದಲ್ಲಿ ಮೊದಲ ಬಾರಿಗೆ ಯಾವ ಪಂಚಾಯಿತಿಗಳನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ. ಮೊದಲ ಬಾರಿಗೆ ರಾಜಸ್ಥಾನ ಪಂಚಾಯಿತಿಯನ್ನು ಅಳವಡಿಸ್ಕೊಳ್ತು. ಎರಡನೇ ಬಾರಿಗೆ ಯಾವ ಒಂದು ರಾಜ್ಯ ತನ್ನ ರಾಜ್ಯದಲ್ಲಿ ಪಂಚಾಯಿತಿಯನ್ನು ಅಳವಡಿಸಿಕೊಳ್ತು ಅಂದರೆ ಆಂಧ್ರ ಪ್ರದೇಶ. ಎರಡನೇ ರಾಜ್ಯ ಬಂದು ಆಂಧ್ರ ಪ್ರದೇಶವಾಗಿದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಯಾವ ತತ್ವದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಎ ಸಮಾನತೆಯ ತತ್ವ, ಬಿ ರಾಜ್ಯ ನಿರ್ದೇಶಕ ತತ್ವ, ಸಿ ಮೂಲಭೂತ ತತ್ವ, ಡಿ ಮೇಲಿನ ಎಲ್ಲವೂ ಅಂತ ಇದೆ. ಹಾಗಾದರೆ ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಯಾವ ತತ್ವದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಬಿ ರಾಜ್ಯ ನಿರ್ದೇಶಕ ತತ್ವದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಪ್ರಶ್ನೆ, ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮುಖ್ಯ ಗುರಿ ಯಾವುದು? ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮುಖ್ಯ ಗುರಿ ಯಾವುದು? ಆಪ್ಷನ್ಸ್ 1 ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿ, ಬಿ ನಗರ ಪ್ರದೇಶದ ಅಭಿವೃದ್ಧಿ, ಸಿ ಆರ್ಥಿಕತೆಯ ಪ್ರಗತಿ, ಡಿ ಮೇಲಿನ ಎಲ್ಲವೂ. ಹಾಗಾದರೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮುಖ್ಯ ಗುರಿ ಯಾವುದು? ನಮ್ಮ ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದೀವಿ. ಹಾಗಾದರೆ ಅದು ಗುರಿ ಯಾವುದು ಅಂದರೆ ಆಪ್ಷನ್ ಎ ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿ. ಇದು ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮುಖ್ಯ ಗುರಿಗಳಲ್ಲೊಂದಾಗಿದೆ. ಮುಂದಿನ ಪ್ರಶ್ನೆ, ಪಂಚಾಯತ್ ಚುನಾವಣೆಗಳನ್ನು ನಡೆಸಲು ನಿರ್ಧರಿಸುವ ಅಧಿಕಾರ ಇರುವುದು ಯಾರಿಗೆ? ಕೇಂದ್ರ ಸರ್ಕಾರ, ರಾಜ್ಯಸಭೆ, ರಾಜ್ಯ ಸರ್ಕಾರ, ಮೇಲಿನ ಎಲ್ಲವೂ. ಪಂಚಾಯತ್ ಚುನಾವಣೆಗಳನ್ನು ನಡೆಸಲು ನಿರ್ಧರಿಸಲು ಅಧಿಕಾರ ಇರುವುದು ಯಾರಿಗಪ್ಪ ಅಂದರೆ ರಾಜ್ಯ ಸರ್ಕಾರಕ್ಕೆ. ಆರನೇ ಪ್ರಶ್ನೆ, ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಇರುವಂತಹ ಶೇಕಡ ಮೀಸಲಾತಿ ಪ್ರಮಾಣ ಎಷ್ಟು? ಆಪ್ಷನ್ ಎ 20%, ಆಪ್ಷನ್ ಬಿ 60%, ಸಿ ಶೇಕಡ 50%, ಡಿ 45%. ಹಾಗಾದರೆ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಇರುವಂಥ ಶೇಕಡ ಮೀಸಲಾತಿ ಪ್ರಮಾಣ ಶೇಕಡ 50%. ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ಇದೆ. ಪ್ರಶ್ನೆ 7, ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಕನಿಷ್ಠ ಘಟಕ ಯಾವುದು? ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಕನಿಷ್ಠ ಘಟಕ ಯಾವುದು? ಆಪ್ಷನ್ ಎ ಗ್ರಾಮ ಪಂಚಾಯಿತಿ, ಆಪ್ಷನ್ ಬಿ ತಾಲೂಕ್ ಪಂಚಾಯಿತಿ, ಆಪ್ಷನ್ ಸಿ ಜಿಲ್ಲಾ ಪಂಚಾಯಿತಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಕನಿಷ್ಠ ಘಟಕ ಗ್ರಾಮ ಪಂಚಾಯಿತಿಯಾಗಿದೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ವರ್ಷ? 2, 5, 6, 10. ಹಾಗಾದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ವರ್ಷ ಅಂದರೆ 5 ವರ್ಷ. ಆಪ್ಷನ್ ಬಿ 5 ವರ್ಷ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಯಾರು? ಲಾರ್ಡ್ ರಿಪ್ಪನ್, ಲಾರ್ಡ್ ಕ್ಯಾನಿಂಗ್, ಮೌಂಟ್ ಬ್ಯಾಟನ್, ಲಾರ್ಡ್ ರಿಟ್ಟನ್. ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಆಪ್ಷನ್ ಎ ಲಾರ್ಡ್ ರಿಪ್ಪನ್. ಇವರನ್ನೇ ಯಾಕೆ ನಾವು ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಕರಿತೀವಿ ಅಂದರೆ ಇವರು 1882ರಲ್ಲಿ ಸ್ಥಳೀಯ ಸಂಸ್ಥೆಗಳ ಸ್ವಾಯತ್ತತೆಯನ್ನು ನೀಡಲು 1882ರಲ್ಲಿ ತನ್ನದೇ ಆದ ಗೊತ್ತುವಳಿಗಳನ್ನು ಮಂಡಿಸ್ತಾರೆ. ಈ ಗೊತ್ತುವಳಿಗಳನ್ನು ನಾವು ಭಾರತದ ಸ್ಥಳೀಯ ಸಂಸ್ಥೆಗಳ ಮ್ಯಾಗ್ನಾ ಕಾರ್ಟಾ ಅಂತಲೂ ಸಹಿತ ಕರಿತೀವಿ. ಹಾಗಾಗಿ ಉತ್ತರ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಯಾರು ಅಂದರೆ ಲಾರ್ಡ್ ರಿಪ್ಪನ್. ಮುಂದಿನ ಪ್ರಶ್ನೆ ಸಂಖ್ಯೆ 10, ರಾಷ್ಟ್ರೀಯ ಪಂಚಾಯತ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ?
ನೋಡಿ, ರಾಷ್ಟ್ರೀಯ ಪಂಚಾಯತ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಏಪ್ರಿಲ್ 30, ಏಪ್ರಿಲ್ 24, ಏಪ್ರಿಲ್ 25, ಏಪ್ರಿಲ್ 20. ಎಲ್ಲ ಏಪ್ರಿಲಲ್ಲೇ ಇದ್ದಾವೆ, ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ಉತ್ತರ ಆಪ್ಷನ್ ಬಿ ಏಪ್ರಿಲ್ 24. ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ನಾವು ಏಪ್ರಿಲ್ 24ನೇ ತಾರೀಕು ಆಚರಣೆ ಮಾಡ್ತೀವಿ. ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಸಂವಿಧಾನ ತಿದ್ದುಪಡಿ ಯಾವುದು? ಆಪ್ಷನ್ ಎ 73ನೆಯ ತಿದ್ದುಪಡಿ, ಆಪ್ಷನ್ ಬಿ 72ನೆಯ ತಿದ್ದುಪಡಿ, ಆಪ್ಷನ್ ಸಿ 18ನೆಯ ತಿದ್ದುಪಡಿ, ಕೊನೆಯದಾಗಿ 40ನೆಯ ತಿದ್ದುಪಡಿ. ಯಾವುದು ಹಾಗಾದರೆ? ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಸಂವಿಧಾನ ತಿದ್ದುಪಡಿ 73ನೆಯ ತಿದ್ದುಪಡಿಯಾಗಿದೆ. ಆಪ್ಷನ್ ಎ 73ನೆಯ ತಿದ್ದುಪಡಿ. ಮುಂದಿನ ಪ್ರಶ್ನೆ, ಪಂಚಾಯಿತಿಗಳಿಗೆ ಸಂಬಂಧಿಸಿದ ಅನುಸೂಚಿ ಯಾವುದು? ಪಂಚಾಯಿತಿಗಳಿಗೆ ಸಂಬಂಧಿಸಿದ ಅನುಸೂಚಿ ಯಾವುದು? ಎ 7ನೇ ಅನುಸೂಚಿ, 1ನೇ ಅನುಸೂಚಿ, 8ನೇ ಅನುಸೂಚಿ, 11ನೇ ಅನುಸೂಚಿ. ಹಾಗಾದರೆ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಅನುಸೂಚಿ ಯಾವುದು ಅಂದರೆ ಆಪ್ಷನ್ ಡಿ 11ನೇ ಅನುಸೂಚಿಯಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಿರ್ವಹಿಸುವವರು ಯಾರು? 14ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಚುನಾವಣೆಯನ್ನು ನಿರ್ವಹಿಸುವವರು ಯಾರು? ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ಲೋಕಸಭೆ, ರಾಜ್ಯಸಭೆ. ಯಾರು ಹಾಗಾದರೆ ಗ್ರಾಮ ಪಂಚಾಯಿತಿಯ ಚುನಾವಣೆಯನ್ನು ನಿರ್ವಹಿಸುವವರು ಯಾರು? ಆಪ್ಷನ್ ಬಿ ರಾಜ್ಯ ಚುನಾವಣಾ ಆಯೋಗ. ಈ ರಾಜ್ಯ ಚುನಾವಣಾ ಆಯೋಗ ಗ್ರಾಮ ಪಂಚಾಯಿತಿಯ ಚುನಾವಣೆಯ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಮುಂದಿನ ಪ್ರಶ್ನೆ, ಪಂಚಾಯಿತಿಗಳಿಗೆ ಸ್ಪರ್ಧಿಸಲು ಇರುವ ಕನಿಷ್ಠ ವಯೋಮಿತಿ ಎಷ್ಟು? ಎಷ್ಟು ವರ್ಷ? ಪಂಚಾಯಿತಿಗಳಿಗೆ ಸ್ಪರ್ಧಿಸಲು ಇರುವ ಕನಿಷ್ಠ ವಯೋಮಿತಿ 18 ವರ್ಷ, 25 ವರ್ಷ, 21 ವರ್ಷ, 31 ವರ್ಷ. ಹಾಗಾದರೆ ಎಷ್ಟು ವರ್ಷ ಇರಬೇಕು? ಪಂಚಾಯಿತಿಗಳಿಗೆ ಸ್ಪರ್ಧಿಸಲು ಎಷ್ಟು ವರ್ಷ ಕನಿಷ್ಠವಾಗಿರಬೇಕು ಅಂದರೆ ಆಪ್ಷನ್ ಉತ್ತರ ಆಪ್ಷನ್ ಸಿ 21 ವರ್ಷ. 21 ವರ್ಷ ಆಗಿರಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14. ಪಂಚಾಯತ್ ರಾಜ್ಯ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಚಾಯತ್ ರಾಜ್ಯ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಲಾರ್ಡ್ ರಿಪ್ಪನ್, ಬಿ ಪಿ.ಕೆ. ತುಂಗನ್, ಸಿ ಬಲವಂತರಾಯ್ ಮೆಹ್ತಾ, ಡಿ ಅಶೋಕ್ ಮೆಹ್ತಾ. ಹಾಗಾದರೆ ಯಾರನ್ನು ಪಂಚಾಯತ್ ರಾಜ್ಯ ಶಿಲ್ಪಿ ಅಂತ ಕರಿತೀವಿ ಅಂದರೆ ಸಿ ಬಲವಂತರಾಯ್ ಮೆಹ್ತಾ. ಆಪ್ಷನ್ ಸಿ ಬಲವಂತರಾಯ್ ಮೆಹ್ತಾ ಇವರನ್ನು ಪಂಚಾಯತ್ ರಾಜ್ಯ ಶಿಲ್ಪಿ ಅಂತ ಕರಿತೀವಿ. ಕೊನೆ ಪ್ರಶ್ನೆ, ಪಂಚಾಯತ್ ರಾಜ್ಯ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಲಾರ್ಡ್ ರಿಪ್ಪನ್, ಪಿ.ಕೆ. ತುಂಗನ್, ಬಲವಂತರಾಯ್ ಮೆಹ್ತಾ, ಅಶೋಕ ಮೆಹ್ತಾ. ಉತ್ತರ ಪಂಚಾಯತ್ ರಾಜ್ಯ ಶಿಲ್ಪಿ ಅಂತ ನಾವು ಬಲವಂತರಾಯ್ ಮೆಹ್ತಾ ಅವರನ್ನು ಕರಿತೀವಿ. ಇಲ್ಲಿಗೆ 15 ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.